ಯೋऽन्तಃ ಸುಖಃ ಯೋऽन्तಃ ಸುಖಃ ಯೋऽन्तಃ ಸುಖಃ ಅಂತರಾರಾಮಃ 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 ತಥಾಂತರ್ಜ್ಯೋತಿಃ 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 ಏವ ಯಃ ಏವ ಯಃ ಏವ ಯಃ ಸ ಯೋಗಿ ಸ ಯೋಗಿ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮ ನಿರ್ವಾಣಂ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತಃ 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 ಅಧಿಗಚ್ಚತಿ 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 ಯೋऽन्तಃ ಸುಖೋऽन्तರಾರಾಮಃ ಯೋऽन्तಃ ಸುಖೋऽन्तರಾರಾಮಃ ಯೋऽन्तಃ ಸುಖೋऽन्तರಾರಾಮಃ ತಥಾಂತರ್ಜ್ಯೋತಿರೇವ ಯಃ ತಥಾಂತರ್ಜ್ಯೋತಿರೇವ ಯಃ ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಸ ಯೋಗಿ ಬ್ರಹ್ಮ ನಿರ್ವಾಣಂ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ 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 ಯೋऽन्तಃ ಸುಖೋऽन्तರಾರಾಮಸ್ತಥಾಂತರ್ಜ್ಯೋತಿರೇವ ಯಃ ಯೋऽन्तಃ ಸುಖೋऽन्तರಾರಾಮಸ್ತಥಾಂತರ್ಜ್ಯೋತಿರೇವ ಯಃ ಯೋऽन्तಃ ಸುಖೋऽन्तರಾರಾಮಸ್ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ ಯೋऽन्तಃ ಸುಖೋऽन्तರಾರಾಮಸ್ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ ಯೋऽन्तಃ ಸುಖೋऽन्तರಾರಾಮಸ್ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ ಯೋऽन्तಃ ಸುಖೋऽन्तರಾರಾಮಸ್ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಕಾಮಕ್ರೋಧಾದಿಗಳನ್ನ ಬಿಟ್ಟು ಎಲ್ಲವನ್ನು ಸಹಿಸಿಕೊಂಡವನು ಯುಕ್ತ ಅಂತ ಅನ್ನಿಸ್ಕೊತಾನೆ. ಅಂಥ ಯೋಗಿ ಸಂತೋಷದಿಂದ ಇರ್ತಾನೆ ಅಂತ ಹೇಳ್ತಾನೆ. ಅವನೇ ಸುಖಿಯಾದ ಮನುಷ್ಯ ಅಂತಾನೆ ಭಗವಂತ. ಹೇಗೆ ಕಥಂ ಭೂತಶ್ಚ ಬ್ರಹ್ಮಣಿ ಸ್ಥಿತೋ ಬ್ರಹ್ಮ ಪ್ರಾಪ್ನೋತಿ, ಅವನು ಹೇಗೆ ಬ್ರಹ್ಮವನ್ನ ಪಡ್ಕೋತಾನೆ? ಯೋऽन्तಃ ಸುಖೋऽन्तರಾರಾಮಸ್ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ ಅಂತಾನೆ. ಆಚಾರ್ಯರು ಭಾಷ್ಯವನ್ನು ಬರೀತಾರೆ, ಯಹ ಅಂತಃ ಸುಖಃ ಅಂತಃ ಆತ್ಮನಿ ಸುಖಂ ಯಸ್ಯ ಸೋಂತಃ ಸುಖಃ ತಥಾ ಅಂತರೇವ ಆತ್ಮನಿ ಆರಮಣಂ ಕ್ರೀಡಾ ಯಸ್ಯ ಸಹ ಅಂತರಾರಾಮಃ ತಥೈವ ಅಂತರೇವ ಆತ್ಮನ್ಯೇವ ಜ್ಯೋತಿಃ ಪ್ರಕಾಶಃ ಯಸ್ಯ ಸಹ ಅಂತರ್ಜ್ಯೋತಿರೇವ ಯ ಈದೃಶಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಣಿ ನಿವೃತ್ತಿಂ ಮೋಕ್ಷಂ ಇಹ ಜೀವನ್ನೇವ ಬ್ರಹ್ಮಭೂತಃ ಸನ್ ಅಧಿಗಚ್ಚತಿ ಪ್ರಾಪ್ನೋತಿ. ಯಾರೋ ಅಂತಃಸುಖನೋ ಅಂದ್ರೆ ಒಳಗೆ ಆತ್ಮನಲ್ಲೇ ಸುಖವುಳ್ಳವನು, ಆತ್ಮನಲ್ಲೇ ರಮಿಸ್ತಿರ್ತಾನೋ ಅಂಥವನು ಅಂತರಾರಾಮ. ಹಾಗೆ ಒಳಗೆ ಅಂದ್ರೆ ಆತ್ಮನಲ್ಲೇ ಜ್ಯೋತಿಯು, ಆ ಪ್ರಕಾಶ ಯಾವನಿಗಿರುತ್ತೋ ಅವನು ಅಂತರ್ಜ್ಯೋತಿ. ಇಂಥ ಯೋಗಿ ಬ್ರಹ್ಮ ನಿರ್ವಾಣವನ್ನ ಅಂದ್ರೆ ಮೋಕ್ಷವನ್ನ ಬದುಕಿರುವಾಗಲೇ ಪಡಿತಾನೆ.
ಅಂದ್ರೆ ಸತ್ತ ಮೇಲೆ ಬ್ರಹ್ಮವನ್ನ ಸೇರೋದು ಅಂತ ಭಾವಿಸಬಾರದು. ಸತ್ತ ಬಳಿಕ ಮತ್ತೆ ಹುಟ್ಟೋದಿಲ್ಲ ಅನ್ನೋ ಕಾರಣದಿಂದ ಬ್ರಹ್ಮ ನಿರ್ವಾಣವನ್ನ ಹೊಂದುತ್ತಾನೆ ಅಂತ ಹೇಳಿದ್ದಾನೆ ಭಗವಂತ. ಏನು ಹೀಗಂದ್ರೆ ಎಲ್ಲವನ್ನೂ ಈಶ್ವರನಿಗೆ ಸಮರ್ಪಣೆ ಮಾಡ್ಬಿಟ್ಟಿರ್ತಾನೆ. ಯಾವುದು ತನ್ನದಲ್ಲ ಅಂತ ಯಾವನು ಅದರಲ್ಲಿ ಯುಕ್ತನಾಗಿರ್ತಾನೋ, ಯಾವ ಯೋಗಿ ಹಾಗೆ ನಡ್ಕೋತಾನೋ, ಹಾಗೆ ಇರ್ತಾನೋ, ಅವನು ನಿಜವಾದ ಮನುಷ್ಯ, ಸಂತೋಷದಿಂದ ಇರ್ತಾನೆ. ಸಂತೋಷ ಅಂದ್ರೆ ಅವನಿಗೆ ಅವನಲ್ಲೇ ಆ ಪ್ರಕಾಶ, ಆ ಜ್ಯೋತಿ ಯಾವಾಗಲೂ ಬೆಳಗ್ತಾ ಇರುತ್ತೆ. ಆತ್ಮನಲ್ಲೇ ರತನಾಗಿರ್ತಾನೆ, ಅವನು ಆತ್ಮನಲ್ಲೇ ರಮಿಸ್ತಾ ಇರ್ತಾನೆ. ಎಲ್ಲ ಜವಾಬ್ದಾರಿಯು ಭಗವಂತನ ಮೇಲಿದೆ ಅಂತಂದ್ರೆ ಯಾವ ದುಃಖ, ಯಾವ ಪೀಡೆ ಏನೋ ಇವನಿಗೆ ತಾಗಲಾರ್ತು. ಅಂಥವನು ಬದುಕಿರುವಾಗಲೇ ಮೋಕ್ಷವನ್ನ ಪಡಿತಾನೆ. ಬ್ರಹ್ಮ ನಿರ್ವಾಣ ಅಂದ್ರೆ ಮೋಕ್ಷ ಅಂತ. ಬದುಕಿರುವಾಗಲೇ ಅವನು ಮೋಕ್ಷವನ್ನ ಪಡಿತಾನೆ. ಸತ್ತ ಮೇಲೆ ಮತ್ತೆ ಹುಟ್ಟೋದಿಲ್ಲ. ಅವನು ಮೋಕ್ಷವನ್ನ ಪಡೆದ ಮೇಲೆ ಮತ್ತೆ ಯಾತಕ್ಕೆ ಹುಟ್ಟುತ್ತಾನೆ? ಆ ಕಾರಣದಿಂದ ಬ್ರಹ್ಮ ನಿರ್ವಾಣವನ್ನ ಹೊಂದುತ್ತಾನೆ ಅಂತ ಹೇಳ್ತಾನೆ ಭಗವಂತ. ಹಾಗಾದ್ರೆ ಬ್ರಹ್ಮ ನಿರ್ವಾಣವನ್ನ ಹೊಂದುವಂಥವ್ರು ಯಾರು? ನಾಳೆ ನೋಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.